ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಪಕ್ಕದ ರಾಜ್ಯ ತಮಿಳ್ನಾಡಿನ SRI ಇದು ಓಟು ಹಾಕೋದಕ್ಕೆ ಈಗ SRI ಅಂತೇಳಿ ಎಲ್ಲ ಜನಗಣತಿನೀಗ ಮಾಡ್ತಾ ಇದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ. ಆ ತಮಿಳ್ನಾಡಲ್ಲಿ ಸುಮಾರು 58 ಲಕ್ಷ ಮತಗಳನ್ನೀಗ ಜನಗಣತಿ ಮಾಡಿ ಕಮ್ಮಿ ಮಾಡಿದ್ದಾರೆ. ಆದರೆ ಜನಗಣತಿನಲ್ಲಿ 58 ಲಕ್ಷ ಕಮ್ಮಿ ಆಗಿದೆ ಹೆಂಗಂತಂದರೆ, ಅವ್ರಿಗಾಗಲೇ ಎಲ್ಲ ಭಯ ಶುರುವಾಗ್ಬಿಟ್ಟಿದೆ. ಯಾರಿಗೆ? DMK ಪಕ್ಷಕ್ಕೆ. DMK ಅಣ್ಣಾ DMK ಎರಡು ಪೈಪೋಟಿ ನಡೆಸ್ತಾ ಇತ್ತು. ಈಗ ಅಣ್ಣಾ DMK ಸ್ಟ್ಯಾಲಿನ್ ಮುಖ್ಯಮಂತ್ರಿ, ಮಗ ಉಪ ಮುಖ್ಯಮಂತ್ರಿ ಉದಯನಿಧಿ ಉಪ ಮುಖ್ಯಮಂತ್ರಿ ಆಗವ್ರೆ. ಮತ್ತು ರಾಜ್ಯದಲ್ಲಿ ಒಬ್ಬರೊಬ್ಬರೇ ನಿಂತು ಗೆಲ್ಲೋದಕ್ಕಾಗಲ್ಲ. ಯಾಕೆಂದರೆ ತಮಿಳ್ನಾಡಲ್ಲಿ ಸುಮಾರು ಒಂದು 50 ಪಕ್ಷಗಳಿವೆ. ಈ 50 ಪಕ್ಷಗಳಲ್ಲಿ ಯಾರ್ಯಾರ ಜೊತೆ ಸೇರ್ತಾರೆ ಅಂತ ಒಂದು ಇದು ನಡೀತದೆ, ಅಲ್ಲಿ ಒಂದು ಕೂಟನೇ ನಡೀತದೆ. ತಮಿಳ್ನಾಡು DMK ಜೊತೆಗೆ ಒಂದು 15 ಜನ, ಕಾಂಗ್ರೆಸ್ ಕಡೆಗೆ ಒಂದು 15 ಜನ, ಮತ್ತು ಇವರು ಅಣ್ಣಾ DMKಗೆ ಒಂದು 15 ಜನ ಅಂತ ಹಿಂಗೆಲ್ಲ ಒಂದು 40 ಪಕ್ಷ 45 ಪಕ್ಷ ಇದೆ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲದೆ ಇರ್ತಕ್ಕಂಥ ಪಕ್ಷಗಳು ಎಲ್ಲಿದೆ ಅಂದರೆ ತಮಿಳ್ನಾಡಲ್ಲಿದೆ. ಮನೆಗೊಂದು ಪಕ್ಷ, ಸ್ಟಾರ್ಗೊಂದು ಪಕ್ಷ. ಹೆಂಗಿದೆ ಗೊತ್ತಾ? ಅದು ಭಯಂಕರ. ಯಾವುದು? ಪನ್ನೀರ್ ಸೆಲ್ವ ಅವ್ರದ್ದು ಒಂದು ಪಕ್ಷ, ಮತ್ತು TV ದಿನಾಕರ್ದು ಒಂದು ಪಕ್ಷ, ಮತ್ತು ಯಾರೋ ಹೀರೋ ಇದ್ದಪ್ಪ ಒಬ್ಬ, ಅವರೊಂದು. ಹಿಂಗೆ ನೂರಾರು ಜನ 45ರಿಂದ 50 ಜನ ಪಕ್ಷಗಳಿದೆ ಅಲ್ಲಿ. ಅದು ರಾಜಭಾರ ಮಾಡೋದೇ ಒಂಥರ ಮಜಾ ಅಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹೊಸ ಪಕ್ಷಗಳಿಗೆ ತಮಿಳ್ನಾಡವರು ಮಣೆ ಹಾಕ್ಬಿಡ್ತಾರೆ, ಡಬಾರ್ ಅಂತ ಬಿದ್ದೈತಾರೆ. ಹೋದ ವರ್ಷ ಏನಾಯಿತು ಅಂದರೆ, 2 ವರ್ಷದಲ್ಲಿ ಇವರು ನಮ್ಮ ಅಣ್ಣಾಮಲೆಯವರು ಹೆಣ್ಮಕ್ಕಳು ಅಂತೇಳಿ ಒಂದು ಸಮೀಕ್ಷೆ ಮಾಡಿದ್ರು. ಮಕ್ಕಳ ಸಮೀಕ್ಷೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅವರು ಪಾದಯಾತ್ರೆ ಮಾಡಿ ಪಕ್ಷನಿಗ ಸಂಘಟನೆ ಮಾಡಿದ್ರು. BJPನಿಗ ಸಂಘಟನೆ ಮಾಡಿ MP ಎಲೆಕ್ಷನಲ್ಲಿ ಸುಮಾರು 11ರಿಂದ 12% ವೋಟ್ ಬರೋಂಗೆ ಮಾಡಿದ್ರು. ಅರ್ಥಾಯ್ತಾ? ಈ ಸಾರಿ ಅವರು ಇಂಡಿವಿಜುವಲ್ ಆಗಿ ನಿಲ್ಲೋದಕ್ಕಾಗಲ್ಲ, ಆದರೂ ಅವ್ರಿಗೊಂದು ಸಪೋರ್ಟ್ ಬೇಕು. ಅಣ್ಣಾ DMK ಜೊತೆಗೆ ಇದನ್ನು ಮಾಡಬೇಕು ಅಂತ ಆದರು. ಹಾಗೆ ಅವರು ಅಣ್ಣಾ DMK ಅವರು ಹೇಳ್ದಂಥ ರೂಲ್ಸ್ಗಳಿಗೆಲ್ಲ ಬಗ್ಗಿ ಅಮಿತ್ ಶಾ ಪಾಪ ಇವ್ರನಿಗೆ ಯಾರೋ ಅಣ್ಣಾಮಲೆನಿಗೆ ಪಕ್ಷದ ಅಧ್ಯಕ್ಷ ಸ್ಥಾನದಿಂದನೇ ಕೆಳಗಿಳಿಸಿದ್ರು. ಯಾರವರು? ನಾಗೇಂದ್ರ ನಾಯನಾರ್ ಅಂತ ಒಬ್ಬರು ಅಧ್ಯಕ್ಷರಾದರು. ಅಣ್ಣಾ DMKಗೆ ಇನ್ನೂ ಸಮಾಧಾನ ಆಗಿಲ್ಲ. ಅವ್ರು ಯಾರು? ಪನ್ನೀರ್ ಸೆಲ್ವ ಮತ್ತು ಇವ್ರಿಗೆ ಯಾರು? ದಿನಕರ್ ಏನಾದ್ರೂ ಬಂದರೆ ನಾವು ಬರಲ್ಲ ನಿಮ್ಮ ಜೊತೆ ಹಿಂಗಂತ ಇದನ್ನು ಮಾಡ್ತಾಯಿದ್ದಾರೆ. ಕರುಣಾನಿಧಿ ಇವರು ನಮ್ಮ ಅಮಿತ್ ಶಾ ಅವರೆಲ್ಲ ಆ ಥರ ಇಲ್ಲ. ಸಣ್ಣ ಪುಟ್ಟ ಪಕ್ಷಗಳಿಗೆಲ್ಲರಿಗೂ ಅವಕಾಶ ಕೊಡಬೇಕು. ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ವಂಚಿತರಾಗಬಾರ್ದು ಅನ್ನೋದು ಅಮಿತ್ ಶಾ ಅವರ ವಾದ. ಆದರೆ ಈ ಅಣ್ಣಾ DMK ಅವ್ರು ಬಂದರೆ ನಾವು ಬರಲ್ಲ, ನಾವು ನಿಮ್ಗೆ ಸಪೋರ್ಟ್ ಕೊಡಲ್ಲ ಅಂತ. ಕರುಣಾನಿಧಿ ಯಾರು? ಅಣ್ಣಾಮಲೆನಿಗೆ ಅಧ್ಯಕ್ಷ ಸ್ಥಾನದಿಂದನೇ ಕೆಳಗಿಳಿಸಿದ್ರು. ಯಾರಿಗೆ? ಅಣ್ಣಾ DMKಯಿಂದ. ಈ ಪಳನಿಸ್ವಾಮಿಗೆ ಬುದ್ಧಿಗಿದ್ದಿ ಏನಾದ್ರು ಇದೆಯಾ? ಬುದ್ಧಿ ಇಲ್ಲದೆ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ತಾರಲ್ಲ, ಇದು ಸರಿಯಾದ ವಿಷಯನಾ? ಸರಿಯಾದ ಕ್ರಮನಾ? ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ಇವರು ಇನ್ನೊಂದು ಹೊಸ ಪಕ್ಷ ಉದ್ಭವ ಆಗಿದೆ. ವಿಜಯ್ ಜೋಸಫ್ ಅಂದರೆ ಹೀರೋ. ಅವರು ಸುಮಾರು ಆಗಲೇ ಒಂದು 50-60 ಪಿಕ್ಚರ್ ಮಾಡಿರ್ಬೋದು, ಇಲ್ಲ 100 ಪಿಕ್ಚರ್ನೇ ಮಾಡಿರ್ಬೋದು ಅಂತ ತಿಳ್ಕೊಳ್ಳಿ. ಅವರು ನಂಬರ್ 1 ಸೂಪರ್ ಸ್ಟಾರ್ ಅಂತ ಹೆಸರು ತಗೊಂಡಿದ್ದಾರೆ. ಸೂಪರ್ ಸ್ಟಾರ್ ಆಗ್ಬಿಟ್ಟವ್ರು ಅವರು. ಆ ಸೂಪರ್ ಸ್ಟಾರ್ ಅವರು ಈಗೇನು ಮಾಡಿದ್ದಾರೆ? ಒಂದು ಹೊಸ ಪಕ್ಷನಿಗೆ ಸಂಘಟನೆ ಮಾಡಿದ್ದಾರೆ. 2 ವರ್ಷದಿಂದ 2-3 ವರ್ಷ ಆಯಿತು. 3 ವರ್ಷದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತೇಳಿ TVK ಅಂತೇಳಿ ಒಂದು ಪಕ್ಷದ ಹೆಸರಿಟ್ಟು ಅವರು ಈಗ
ಪಾದಾರ್ಪಣೆ ಮಾಡಿದ್ದಾರೆ. ಪಾದಾರ್ಪಣೆ ಮಾಡಿ ಅವರು ಎಲ್ಲಿ ಹೋದ್ರೂ ಸಾವಿರಾರು ಜನ ಇದಾಗ್ತದೆ. ಮತ್ತು ಮೊನ್ನೆ ಒಂದು ಸಾವಿರಾರು ಜನ ಸೇರಿ ಕರೂರಲ್ಲಿ ಕಾಲು ತುಳಿತದಲ್ಲಿ 11 ಜನನೋ 12 ಜನನೋ ಸತ್ತೋದ್ರು. ಆ ಥರದ್ದು ಒಂದು ಭಯಂಕರ ಜನರ ಆವೇಶ, ಆಕ್ರೋಶ ಎಲ್ಲ ನೋಡ್ಬೋದಾಗಿದೆ ಟಿ ವಿ ಕೆ ಪಕ್ಷದಿಂದ. ಆದರೆ ಅವರು ಓಟಾಗಿ ಕನ್ವರ್ಟ್ ಆಗ್ತಾರಾ, ಅದು ಎಲ್ಲರಿಗೂ ಸಂಶಯ, ಹಾಸ್ಯಾಸ್ಪದವಾಗಿದೆ. ಅವ್ರದ್ದೇನಾದ್ರು ಅಪ್ಪಿತಪ್ಪಿ ಓಟಾಗಿ ಕನ್ವರ್ಟ್ ಆಗೋದ್ರೆ ಈ 3 ಪಕ್ಷಗಳು ಧೂಳಿ ಪಟ ಆಗೋಯ್ತವೆ, ಮಿಸ್ಸೇ ಇಲ್ಲ. ಆದರೆ ಕರುಣಾನಿಧಿಗೆ ಮತ್ತು ಕರುಣಾನಿಧಿ ಮಗ ಸ್ಟಾಲಿನ್ಗೆ ಆ ಪಕ್ಷ ಏನಾದ್ರು ನಿಂತರೆ ಅದು ನಮಗೂ ಅರ್ಥ ಕೊಡುತ್ತೆ ಅಂತ ಗೊತ್ತು. ಆದರೆ ಅಷ್ಟು ಭಯ ಇಲ್ಲ ಅವ್ರಿಗೆ, ಯಾಕೆಂತಂದರೆ ವೋಟರ್ಸ್ ಆಗಲ್ಲ ಹಂಗಂತ, ಅಷ್ಟೇ ಅವರ ಇದು. ಹಂಗಾಗಿ ಇವರು ದಿನೇ ದಿನೇ ಏನು ಮಾಡ್ತಾಯಿದ್ದಾರೆ, ಅದನ್ನೀಗ ತಮಾಷೆಯಾಗಿ ತಗೊಂಡಿದ್ದಾರೆ ಟಿ ವಿ ಕೆ ಪಕ್ಷನೀಗ. ಟಿ ವಿ ಕೆ ಪಕ್ಷ ತಮಾಷೆ ಅಲ್ಲ, ಅದು ಸೀರಿಯಸ್ ಆಗಿರ್ತಕ್ಕಂಥ ಪಕ್ಷ. ಯಾಕೆಂಗಂತಂದರೆ ಅವನು ಒಬ್ಬ ಸೂಪರ್ ಸ್ಟಾರು. ಅವನು ಒಂದು 10% ಓಟ್ ಕಿತ್ತರು ನಿಮ್ಮ ಕತೆ ಮುಗ್ದೋಯ್ತದೆ. ಮಿಸ್ಟರ್ ಕರುಣಾನಿಧಿ ಟೀಮ್ ಸ್ಟಾಲಿನ್ ಅವ್ರಿಗೆ 10% ಓಟು ಕಿತ್ತಾಕ್ತು ಅಂತ ಇಟ್ಕೊಳ್ರಿ ಟಿ ವಿ ಕೆ, ನಿಮ್ಮ ಕತೆ ಮುಗೀತು ಅಂತ. ಅವಾಗ ಇನ್ನೇನಿದೆ, ಅಲ್ಲ ಮಾಮೂಲಿ ಅವರು ನೀವು ಎಲ್ಲ ಸೇರಿಕೊಂಡು ಬಾ ನಾನು ಜೊತೆ ಸಪೋರ್ಟ್ ಮಾಡ್ಕೊ, MLA ನಿಮ್ದು ಎಷ್ಟು ಸೀಟ್ ಬಂತು, ನಾವು ಎಲ್ಲ ಮುಖ್ಯಮಂತ್ರಿ ಆಗೋಣ ಅಂತ ಮತ್ತೆ ಅಲಿಯನ್ಸ್ ಕರಿಬೇಕಾಗತ್ತೆ. ಅದಕ್ಕೆ ಈಗಲೇ ಆಗ್ಬಿಡಿ ಅಲಿಯನ್ಸು, ತುಂಬ ಒಳ್ಳೆಯದು. ಆದರೆ ಈ ಜಗಳಗಳು, ಈ ಕುಸ್ತಿ ಎಲ್ಲ ಕಮ್ಮಿ ಆಗುತ್ತೆ ದಯವಿಟ್ಟು. ಈಗ ಏನಾಗಿದೆ, ಅಮಿತ್ ಶಾ ಅವರು ಇದನ್ನೀಗ ಎಲ್ಲೋ ರೀತಿ ಕೂತ್ಕೊಂಡು ಆಲೋಚನೆ ಮಾಡಿ ಮೊನ್ನೆ ತಮಿಳ್ನಾಡಿಗೆ ಬಂದಿದ್ದಾರೆ. ತಮಿಳ್ನಾಡಿಗೆ ಬಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಸಾಕಷ್ಟು ವಿಷಯಗಳೀಗ ಇವರು ಯಾರು ಅಣ್ಣಾಮಲೆಯವರು ನಾವು ಟಿ ವಿ ಕೆ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದಾರೆ. ಹೊಂದಾಣಿಕೆ ಮಾಡಿಕೊಂಡ್ರೆ ನಾವು ಗ್ಯಾರಂಟಿ ಪಕ್ಕ ಅಧಿಕಾರಕ್ಕೆ ಬರ್ಬೋದು ಅಂತ ಅಣ್ಣಾಮಲೆಯವರ ಇದನ್ನು ಮಾಡ್ಕೊಂಡಿದ್ದಾರೆ. ಅವರ ವಿಚಾರಧಾರೆಯಲ್ಲಿ ಟಿ ವಿ ಕೆ ಜೊತೆ ಹೊಂದಾಣಿಕೆ ಹೋಗೋದು ಒಳ್ಳೆಯದು ಅಂತ ರೆಡಿ ಮಾಡ್ತಾಯಿದ್ರೆ, ಇವರು ಯಾರು ರಾಹುಲ್ ಗಾಂಧಿ ಹೆಸರು ತರದಿದ್ರೆ ಆಗುತ್ತಾ? ಯಾಕೆಂದರೆ ಅವರು ದೇಶಕ್ಕೆ ಬಿತ್ತಿರೋದಲ್ವ ಅವರು ಕಾಂಗ್ರೆಸ್ನ. ಆ ಕಾಂಗ್ರೆಸ್ ಬೀಜಗಳು ಯಾವುದಾದ್ರು 1-2 ಇರ್ತವೆ ಅನ್ನೋದು ಒಂದು ಆಸೆ. ಅವರು BJP ಇವ್ರನಿಗ TVSಗೆ ನೀವು ನಮ್ಮ ಜೊತೆ ಅಲಿಯನ್ಸ್ ಬನ್ನಿ ಹಂಗಂತ ಕರಿತಾ ಇದ್ದಾರೆ. ಆದರೆ ಇವರು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಅವ್ರನ್ನೀಗ ಬಿಟ್ಟು ಬರಬೇಕು ಅಂತ ಇದನ್ನು ಮಾಡ್ತಾಯಿದ್ದಾರೆ. ನೋಡಬೇಕು ಇದು ಏನಾಗುತ್ತೆ ಅಂತ. ಇದು ಒಂದು ದೊಡ್ಡ ಪೈಪೋಟಿನಲ್ಲಿ ನಡೀತಾ ಇದೆ. ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ತುಂಬ ತಾಳ್ಮೆಯಿಂದ ಎಲ್ಲ ಆಲೋಚನೆ ಮಾಡಿ ಯಾರ ಜೊತೆಗೆ ನಾವು ಹೊಂದಾಣಿಕೆ ಮಾಡಬೇಕು, ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದಾರೆ. ತಮಿಳ್ನಾಡಲ್ಲಿ ಒಂದಲ್ಲ ಎರಡಲ್ಲ ಹಂಗಂತ ಒಂದು ದೇವಸ್ಥಾನದಲ್ಲಿ ಸ್ತಂಭದ ಮೇಲೆ ಜ್ಯೋತಿ ಬೆಳಗಬೇಕು ಅಂತ ಇದನ್ನು ಮಾಡಿದರು. ಅದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡು ಯಾರು DMK ಇವರು ಕೊಡಬಾರ್ದು ಅಂತ ಇದನ್ನು ಮಾಡಿದರು. ಅದನ್ನೀಗ ನಮ್ಮ ಸ್ವಾಮಿನಾಥನ್ ಅಂತ ಒಬ್ಬರು ನ್ಯಾಯಾಧೀಶರು ಅದಕ್ಕೆ ಓಪನ್ ಆಗಿ ಇಲ್ಲ, ಎರಡೂ ಕಡೆ ದೀಪ ಹಚ್ಚಬೇಕು ಅಂತೇಳಿ ಇದನ್ನು ಮಾಡಿದರು. ಅದಕ್ಕೆ ಅವ್ರಿಗೆ ವಾಗ್ದಂಡನೆ ಮಾಡಬೇಕು ಅಂತೇಳಿ ಈ ಕರುಣಾನಿಧಿ ಪಕ್ಷದವರು ವಾಗ್ದಂಡನೆಗೆ ಎಲ್ಲರ ಕೈಲೂ ಸೈನ್ ಹಾಕಿ ತಗೊಂಡೋಗಿ ಸಂಸತ್ನಲ್ಲಿ ಅಧಿವೇಶನದಲ್ಲಿ ಇಟ್ಟಿದ್ರು. ಆದರೆ ಅದು ಏನು ಕೆಲಸ ಮಾಡಲಿಲ್ಲ. ಹಂಗಾಗಿ ಈಗ ಅವ್ರಿಗೆ ತಲೆ ಕೆಟ್ಟೋಗಿದೆ. ಯಾರಿಗೆ? ಕರುಣಾನಿಧಿ ಮಗ ಸ್ಟಾಲಿನ್ ಮಗ ಉದಯನಿಧಿಗಂತೂ ತೀರಾ ಅವಮಾನ ಮಾಡಿದೆ. ಯಾವುದೋ ನ್ಯಾಯಾಲಯದಲ್ಲಿ ಎಷ್ಟು ತೀರ್ಪು ಬಂದ್ರೂ ಇವ್ರಿಗೆ ಇನ್ನೂ ಮಾನ ಮರ್ಯಾದೆ ನಾಚಿಕೆ ಹೋಗಿಲ್ಲ. ನೋಡಬೇಕು ಈಗ ಇವರು ಅಮಿತ್ ಶಾ ಅವರು ಅಣ್ಣಾಮಲೆಯವರು ಹೇಳಿದ್ದಾರೆ ಹೆಂಗಂತೇಳಿ ಈಗ TVK ಪಕ್ಷದ ಜೊತೆಗೆ ಹೊಂದಾಣಿಕೆಗೆ ಮಾತಾಡೋದಕ್ಕೆ ತೆರುಮರೆಯಲ್ಲಿ ಓಡಾಡ್ತಾ ಇದೆ ಹೆಂಗಂತ ಒಂದು ಸುದ್ದಿ ಅಂತ ಬಂದಿದೆ. ಇವರು ಯಾವಾಗ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.
ಮತ್ತು ಒಂದು ವೇಳೆ ಇವರೇನಾದ್ರೂ ಕರುಣಾನಿಧಿ ಟಿ ವಿ ಎಸ್ ವಿಜಯ್, ಜೋಸಫ್ ವಿಜಯ್ ಬಿ ಜೆ ಪಿ ಜೊತೆ ಏನಾದ್ರು ಬಂದರೆ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಬೇಕು ಅಂತ ಜೋಸಫ್ ಏನೋ ಹೇಳಿದಾರಂತೆ. ಆದರೆ ಬಿ ಜೆ ಪಿನಲ್ಲಿ ಮತ್ತು ಅಮಿತ್ ಶಾ ಆಗಲಿ ಮತ್ತು ಇವರು ನಮ್ಮ ನರೇಂದ್ರ ಮೋದಿಯವರಾಗಲಿ ಅಧಿಕಾರಕ್ಕಂತೂ ಆಸೆ ಪಡಲ್ಲ. ಆದರೆ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಸಣ್ಣ ಪುಟ್ಟ ಪಕ್ಷ ಆದ್ರೂ ಅದಕ್ಕೆ ಗೌರವ ಕೊಟ್ಟು ಅವ್ರೇನು ಮಾಡ್ತಾರೆ, ಅವ್ರನ್ನ ಹೊಂದಾಣಿಕೆಗೆ ತಗೊಂಡು ಪಕ್ಷ ಸಂಘಟನೆ ಮಾಡ್ತಾರೆ. ಫಸ್ಟು ಪಕ್ಷ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ಯಾರಿಗೆ ಅನುಕೂಲ ಆಯಿತು ಏನು ಎತ್ತ ಅಂತ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಯಾಕೆ ಹಂಗಂತಂದರೆ ಮಹಾರಾಷ್ಟ್ರದಲ್ಲೇ ನೋಡಿ, ಯಾವುದು ಇವ್ರಿಗೆ ಶಿವಸೇನೆಯದವ್ರಿಗೆ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟರು. ಮತ್ತು ಬಿಹಾರಲ್ಲಿ ನಿತೀಶ್ ಕುಮಾರ್ಗೆ 4-5 ಸತಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಆದರೆ ಅದರಿಂದ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ. ನಾವು ಸರ್ಕಾರ ಭಾಗವಾಗಿ ಎಷ್ಟು ಕೆಲಸನೀಗ ಸಾರ್ವಜನಿಕವಾಗಿ ಮಾಡ್ತೀವಿ ಅನ್ನೋದು ಮುಖ್ಯವಾಗಿದೆ. ಅದರಿಂದ ವಿಜಯ್ ಸ್ಟಾಲಿನ್ಗೆ ಮುಖ್ಯಮಂತ್ರಿ ಸ್ಥಾನನೇ ಬಿಟ್ಟುಕೊಡ್ತಾರೆ ಬೇಕಾದ್ರೆ. ಇವರು ಸರಿಯಾದ ರೀತಿಯಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನಾದ್ರು ನಿಂತರೆ ಸೂಪರಾಗಿ ಸಾಲಿಡಾಗಿ ಬರ್ತಾರೆ. ಇದಂತೂ ಸತ್ಯ. ಯಾಕೆಂತಂದರೆ 58 ಲಕ್ಷ ವೋಟರ್ಸ್ ಇದು ಬೇರೆ ಹೋಗಿದೆ SRIಯಲ್ಲಿ. ಅದರಿಂದ ಈಗ ಪಕ್ಕ 100% ವೋಟ್ ಯಾರು ಇದೆಯೋ ಅವರೇ ಮಾಡೋದು. ಕಳ್ಳೋಟ್ ಮಾಡೋಂಗೇ ಇಲ್ಲ. ಮತ್ತು ಬೇರೆ ರಾಜ್ಯದಿಂದ ಕರ್ಕೊಂಬಂದು ವೋಟ್ ಮಾಡಿಸಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಅದರಿಂದ ವಿಜಯ್ ಸ್ಟಾಲಿನು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್. ನನ್ನ ಈ ವಿಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನಾನು ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀನಿ. ಕೈ ಮುಗಿದು ಕೇಳ್ಕೊತೀನಿ. ನೀವು ದಯವಿಟ್ಟು ಇದನ್ನೀಗ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ.